ಯಾಕಂದ್ರೆ ಅಗ್ರಿಕಲ್ಚರ್ ವಿಶ್ವದಲ್ಲಿ ಎಲ್ಲೆಲ್ಲಿ ಓಡ್ತಾ ಇದೆ. ಈಗ ನಾವೆಲ್ಲರೂ ಹೋಗಿ ಇಸ್ರೇಲ್ಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀವಿ. ಸೊ ಅಗ್ರಿಕಲ್ಚರ್ನು ಒಂಥರ ಉದ್ಯಮ ಥರ ಬೆಳವಣಿಗೆ ಆಗಬೇಕು. ಅವಾಗ ಮಾತ್ರ ರೈತನಿಗೆ, ಈಗ ನಾನು ಒಂದಿನ ಕೆಲಸಕ್ಕೆ ಬಂದ್ರೆ ನಾನು ಕೂಲಿ ಎಷ್ಟಂತ ಕೂಲಿ ಹಾಕ್ತಾನೆ, ರೈತ ವರ್ಷ ಪೂರ್ತಿ ಅಲ್ಲೇ ದುಡಿತಾನೆ, ಅವ್ನ ಕೂಲಿ ಯಾರು ಲೆಕ್ಕ ಹಾಕ್ಬೇಕು? ಹಾಕಕ್ಕಾಗಲ್ಲ. ತಲಾದಾಯ ಜಾಸ್ತಿ ಮಾಡುವಲ್ಲಿ ಈ ಸಲದ ಬಡ್ಜೆಟ್ ನ ಟೂರಿಸಂ ಡೈರೆಕ್ಟ್ ಟು ಇಂಡೈರೆಕ್ಟ್ ಅದನ್ನ ಹೇಳಿದ್ರು ಸರ್, ಹೇಳಿದ್ರು ಅದನ್ನ ಹೇಳಿದ್ರು. ಯಾವ್ದು ಚರ್ಚೆ ಆಗಿಲ್ಲ ಅದನ್ನ ಮಾಡೋಣ. ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳ್ತಿರೋದು ಅಲ್ಲಿಂದ ಬರುತ್ತೆ. ಮತ್ತೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಪುಷ್ ಕೊಡ್ತಿದ್ದಾರೆ, ಸೊ ಅಲ್ಲಿ ಜಾಬ್ ಕ್ರಿಯೇಷನ್ ಆಗುತ್ತೆ. ಮತ್ತೆ ಈ ಟೈರ್ 2 ಟೈರ್ 3 ಸಿಟೀಸ್ನ ಟು ಇವಾಲ್ವ್ ಇನ್ ಸಿಟಿ ಸೆಂಟ್ರಿಕ್ ರೀಜನ್ಸ್ ವಿತ್ ಅದಕ್ಕೆ ಹೈ ಸ್ಪೀಡ್ ರೈಲ್ ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ. ದೆನ್ ಅದಕ್ಕೆ 12.2 ಕ್ಯಾಪೆಕ್ಸ್ ಕೊಡ್ತಿದ್ದಾರೆ ನೋಡಿ. ಇನ್ನೊಂದು ನಾನು ನಿಮ್ಮ ಗಮನಕ್ಕೆ ತರ್ತೀನಿ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. SMEಗೆ ಪ್ರಥಮ ಬಾರಿ 10,000 crores, MSMEಗೆ 4,000 crores. ಸೊ ಈ ಎರಡು ಸೆಕ್ಟರ್ ಇದೆಯಾ ಜಾಸ್ತಿ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗ ಆ ರೀತಿಯಲ್ಲಿ ಈ ಬಜೆಟ್ ಅಲ್ಲಿ ಅದನ್ನ ಅಡ್ರೆಸ್ ಮಾಡಿದ್ದಾರೆ. ರೈತರನ್ನ ಮತ್ತು ಕೃಷಿ ಅಂತ ತಗೊಂಡಾಗ ಫಸ್ಟ್ ಮ್ಯಾನುಫ್ಯಾಕ್ಚರ್ ಅಂತ ಬಂದಾಗ ತುಂಬಾ ಸೈಲೆಂಟ್ ಆಗಿದೆ ಅಂತ ಅನಿಸ್ತಾ ಬಂದೆ ಸರ್. ಕೃಷಿ ಮತ್ತೆ ಮ್ಯಾನುಫ್ಯಾಕ್ಚರ್ ಅಂತ ಬಂದಾಗ ತುಂಬಾ ಸೈಲೆಂಟ್ ಅಂತ ಅನಿಸ್ತಾ ಇಲ್ವಾ ಬಜೆಟ್? ಇದನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಅವರೊಂದು ಬಟ್ ಕಂಪೇರ್ ಮಾಡಿದ್ರೆ ಬಾಂಗ್ಲಾಗಿಂತಲೂ ಕಡಿಮೆ, ವಿಯೆಟ್ನಾಂ ಬಾಂಗ್ಲಾಗಿಂತಲೂ ನಾವು ಹಿಂದಿದೀವಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ನೋಡಿ ಮೇಡಮ್, ಮ್ಯಾನುಫ್ಯಾಕ್ಚರಿಂಗ್ ನಾವು ಯಾವಾಗ ಇಂಪೋರ್ಟ್ ಟೆಕ್ಸ್ಟೈಲ್ ಪಾರ್ಕ್, ಕೆಮಿಕಲ್ ಪಾರ್ಕ್ ಮಾಡ್ತಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲಿ ಡೆವಲಪ್ ಆಗಲೇಬೇಕು. ಪ್ರಸ್ತಾಪ ಮಾಡಿದೆ ಅಂದ್ರೆ 2047 ವಿಕಸಿತ ಭಾರತ ಅಂದ್ರೆ ಆಲ್ರೆಡಿ ಅದಕ್ಕಿಂತ ಮುಂಚೆ ಜಪಾನ್ ಹಿಂದಕ್ಕೆ ಬೇಕು ನಾವು ಅಂತ. ಅದು ಕಾಂಪಿಟೇಟರ್ ಆಗಿ ನಾವು ಬೆಳಿತಾ ಇದೀವಾ, ಅದು ಪ್ರಶ್ನೆ ಆಗುತ್ತಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ನೀವು ಎಷ್ಟೇ ಒತ್ತು ಕೊಟ್ಟರೆ, ಯಾಕಂದ್ರೆ ನಾವು ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಸಸ್ಟೈನ್ ಆಗ್ತೀವಿ ಅವಾಗ ಮಾತ್ರ ನಾವು ಎಕನಾಮಿನ ಸ್ಥಿರವಾಗಿರುತ್ತೆ, ಸ್ಟ್ರಾಂಗ್ ಮಾಡಕ್ಕಾಗುತ್ತೆ. ನೋಡಿ ಜಪಾನು, ಚೀನಾಗಳಲ್ಲಿ ಏನ್ ಮ್ಯಾನುಫ್ಯಾಕ್ಚರಿಂಗ್, ಎನಿ ಐಟಮ್ ದೇ ವಿಲ್ ಮ್ಯಾನುಫ್ಯಾಕ್ಚರಿಂಗ್. ನಾವು ಹೋಗಿ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಸೇಲ್ ಮಾಡ್ತೀವಿ. ಇಂಪೋರ್ಟ್ನ ಕಡಿಮೆ ಮಾಡಿಕೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಬೇಕು. ಇಲ್ಲಿ ಈ ಸಾರಿ ಫಾರ್ಮಾ ಇಂಡಸ್ಟ್ರಿಗೆ ಅವ್ರು ಹೇಳಿದ್ದಾರೆ, ಸುಮಾರು ಈ 7 ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಜಾಸ್ತಿ ನಾವು ಮ್ಯಾನುಫ್ಯಾಕ್ಚರ್ ನಾವೇ ಸೆಲ್ಫ್ ಸಸ್ಟೈನ್ ಆದರೆ ಇಂಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ನಮ್ಮ ಡಿಪೆಂಡೆನ್ಸಿ ಬೇರೆ ಕಂಟ್ರಿಗಳ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಒತ್ತು ಕೊಟ್ಟರು ಕಡಿಮೆನೇ ಅಂತ. ಕಡಿಮೆ ಇಂದ ನಾವು ಬಹಳ ಬೇಕು. ಇಂಗ್ಲಿಷ್ ಮೆಡಿಸಿನ್ ಗೆ ಪರ್ಯಾಯವಾಗಿ ಬಯೋಫಾರ್ಮಾ 10,000 crores, ಹಂಗೆ 3 ಯೂನಿವರ್ಸಿಟಿ ಆಯುರ್ವೇದ. ಸೊ ಆಲ್ಟರ್ನೇಟಿವ್ ಮೆಡಿಸಿನ್ಗೂ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಅಲ್ಲೂ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಮೇಡಮ್ ನೋಡಿ, ಇದು ಬ್ಯಾಸ್ಕೆಟ್ ಆಫ್ ಆಲ್ ಎವ್ರಿಥಿಂಗ್. ಯು ಕೆನಾಟ್ ಒಂದಕ್ಕೆ ನಾವು ಸ್ಟ್ರಕ್ಚರಲ್ ಫಂಡಿಂಗ್ ಮಾಡಕ್ಕಾಗಕ್ಕಿಲ್ಲ. ವಿಕಸಿತ ಭಾರತ ಅಂದ್ರೆ ಟೋಟಲ್ ಲಾಸ್ಟ್ ಗಿಡಕ್ಕಾಗಲ್ಲ ಸರ್. ನಾನು ಅದನ್ನೇ ಹೇಳಿದ್ದು. ಈಗ 2047 ನಮ್ದು ವಿಕಸಿತ ಭಾರತ ಆಗ್ಬೇಕು, ಅಭಿವೃದ್ಧಿ ಹೊಂದಿದ ಭಾರತ ಆಗ್ಬೇಕು ಅಂದ್ರೆ, ಅಂಡ್ ನಂಬರ್ 3 ಸ್ಥಾನದಿಂದ ಜಪಾನ್ ಇಂದಾಕಿ ನಾವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅಗೇನ್ ನಾವು ಕಂಪ್ಯಾರಿಟಿವ್ ಅಂದ್ರೆ ಕಂಪೇರ್ನ ಶುರು ಮಾಡ್ಕೋಬೇಕಾಗುತ್ತೆ. ಕಾಂಪಿಟೇಷನ್ ಯಾರಿಗೆ ಕೊಡ್ತಾ ಇರೋದು? ಅಮೆರಿಕ ಮತ್ತೆ ಚೀನಾಗೆ. ಕಾಂಪಿಟೇಷನ್ ಲೆಕ್ಕ ಹಾಕಿದಾಗ ಎಲ್ಲದ್ರಲ್ಲೂ ತಗೊಳ್ಳೋಣ, ನಾವೆಲ್ಲಿದ್ದೀವಿ ಅವರಿಬ್ರು ಎಲ್ಲಿದ್ದಾರೆ ಅಂತ ಅಲ್ವಾ? ನೆಕ್ಸ್ಟ್ ಅದೇ ಪ್ರಶ್ನೆ ನಿಮ್ಗೆ ಪಾಸ್ ಮಾಡ್ತೀನಿ. ನಾವು ಏನು ಹೌ ವಿ ಆರ್ ಪ್ರೋಗ್ರೆಸಿಂಗ್, ವಿ ಆರ್ ಗೋಯಿಂಗ್ ಫಾರ್ವರ್ಡ್, ದಟ್ ವಿಲ್ ಕಮ್. ವಿ ವಿಲ್ ಶಾರ್ಟ್ಲಿ ಬಿಕಮ್ ಅಂಡ್ ಕೃಷಿ ಉದ್ಯೋಗ ಅಂತ ಬಂದಾಗ ಸ್ಟ್ರಾಂಗ್ ಆಗಿ ಇರಲೇಬೇಕು. ಒಂದು ಬ್ಯಾಸ್ಕೆಟ್ ಅಲ್ಲಿ ಎಲ್ಲ ಹಾಕ್ತಿವಿ ನಿಜ, ಬಟ್ ಇದನ್ನೇ ಮೇಲೆ ಹಾಕಬೇಕು. ರೇರ್ ಅರ್ತ್ ಮಿನರಲ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಈಗ ಅದಕ್ಕಾಗಿನೇ 5 ರಾಜ್ಯಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ ರೇರ್ ಅರ್ತ್ ಮಿನರಲ್ಸ್ ಅನ್ನು ಉಪಯೋಗಿಸಲಿಕ್ಕೆ. ಹೈಬ್ರಿಡ್ ಕಾರ್ ಮತ್ತು EV ವೆಹಿಕಲ್ಗಳಲ್ಲಿ ನಮ್ಮ ರಾಜ್ಯದ ಹಣ ತುಂಬಾ ಹೊರ ದೇಶಗಳಿಗೆ ಹೋಗುತ್ತೆ, ನಮ್ಮ ದೇಶದ ಹಣ. ಈಗ ನಮ್ಮ ದೇಶದಲ್ಲಿ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದಾದಲ್ಲಿ ಅದರಲ್ಲಿ ನಮಗೆ ಉಳಿಯುತ್ತೆ. ಈಗ ಈ ಹಿಂದೆ ರೇರ್ ಅರ್ತ್ ಮಿನರಲ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಇವರು. ನಾವು ಚೈನಾವನ್ನೇ ಡಿಪೆಂಡ್ ಆಗಿದ್ದೀವಿ. ಈಗ ನಾವು ನಮ್ಮ ದೇಶದಲ್ಲಿನೇ ಇರುವಂತ ರೇರ್ ಅರ್ತ್ ಮಿನರಲ್ ಯೂಸ್ ಮಾಡ್ತಾರೆ. ಅದರಿಂದ ಆಗ್ಬಿಟ್ಟು ಹೈಬ್ರಿಡ್ ಇದಾಗುತ್ತೆ. ಆಮೇಲೆ ಇಷ್ಟರವರೆಗೂ ನಾವು ಟೂರಿಸಂ ಅಲ್ಲಿ ಅಗ್ರಿ ಟೂರಿಸಂ ಅನ್ನು ವಿಶೇಷವಾಗಿ ತಗೊಳ್ಳಿಲ್ಲ. ಈ ಸರ್ತಿ ಕೇಂದ್ರ ಸರ್ಕಾರ ಅಗ್ರಿ ಟೂರಿಸಂ ಅನ್ನು ಆಯುಷ್ ಅಂತ ಒಂದೊಂದು ಸೇರಿಸ್ಕೊಂಡಿದ್ದೀವಿ ಕಳೆದ 2 ವರ್ಷಗಳಿಂದ. ಯೋಗ, ಆಯುಷ್, ಆಯುರ್ವೇದಿಕ್ ಇದನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಇದರಿಂದ ಆಗ್ಬಿಟ್ಟು ಏನಾಗುತ್ತೆ, ನಮ್ಮ ಎಸ್ ಎ ಸರ್ವಿಸ್ ಇಂಡಸ್ಟ್ರಿಯಲ್ಲಿ 30% ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಈಗ ಇಲ್ಲಿ 3 ಇದ್ರನ್ನು ನೀವು ಇದು ಮಾಡ್ಬೋದು. ಒಂದು, ನಮ್ಮ ನಿಯರೆಸ್ಟ್ ಕಂಟ್ರಿ ಬಾಂಗ್ಲಾದೇಶ, ಸ್ಮಾಲ್ ಕಂಟ್ರಿ ಆಗಿರ್ಬೋದು, ಅದು ಟೆಕ್ಸ್ಟೈಲ್ ನಂಬರ್ 1 ಇದೆ. ಅದಕ್ಕೆ ಟೆಕ್ಸ್ಟೈಲ್ಗೆ ವಿಶೇಷವಾದಂಥ ಅವಕಾಶಗಳನ್ನು ಈ ಸರ್ತಿನ ಆಯವ್ಯಯದಲ್ಲಿ ಕೊಟ್ಟಿದೆ. ಇದೇ ಥರನೇ ನಮ್ಮ ಪ್ರೊಡಕ್ಟಿವಿಟಿಗಳು
ಯುರೋಪ್ ಕಂಟ್ರಿಯ 27 ಸ್ಮಾಲ್ ಕಂಟ್ರಿಗಳ ಒಟ್ಟಿಗೆ ನಮಗೆ ಒಪ್ಪಂದ ಆಗಿದೆ. ಅದಕ್ಕೆ ಸಮತೋಲನ ಮಾಡಲಿಕ್ಕೆ ಹಲವಾರು ಟ್ಯಾಕ್ಸ್ ವಿನಾಯಿತಿಗಳನ್ನು ಕೂಡ ಘೋಷಣೆ ಮಾಡಿದೆ. ನಮ್ಮ ಗುಡ್ ರಿಲೇಶನ್ಶಿಪ್ ಇರುವ ಕಂಟ್ರಿಗಳಿಂದ ಬರುವಾಗ ಇಂಪೋರ್ಟ್ ಟ್ಯಾಕ್ಸ್ಗಳನ್ನು ಕೂಡ ಕಟ್ ಮಾಡಿದೆ. ಇದೆಲ್ಲವೂ ಕೂಡ ನಮಗೆ ಇನ್ಕ್ಲೂಡಿಂಗ್ ಪ್ರವಾಸೋದ್ಯಮಕ್ಕೂ ಕೂಡ ಡೆವಲಪ್ಮೆಂಟ್ ಆಗುತ್ತಾ ಇರುತ್ತೆ.